ಗುರುಜಿ ಇವಾಗ ನಾವು ಮಳೆ ಬೇರೆ ಸಿರ್ಸಿಯಲ್ಲಿ ಇದೀವಿ, ಒಳ್ಳೆ ವೆದರು. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಎಲ್ಲ ನಿನ್ ಮಗ ಸುತ್ತಕ್ಕೆ ಹೋಗಿದೆ, ಬಂದ್ಬಿಡುತ್ತೆ. ಮಳೆ ಬೇರೆ ಸಿರ್ಸಿಯಲ್ಲಿ ಇದೀವಿ, ಒಳ್ಳೆ ವೆದರು. ನಿಮ್ಗೆ ಏನಾದ್ರು ಕುಡಿಯಕ್ ಬೇಕಾ? ಬೇಕು. ಏನ್ ಬೇಕು? ಕಾಫಿ. ಬನ್ನಿ, ಎಲ್ಲಿಗೆ? ಕಾಫಿ ಮಾಡ್ಕೊಡ್ತೀನಿ ಬನ್ನಿ. ಎಲ್ಲಿಗೆ? ಗುರುಜಿ ಅವರೇ, ನಿಮಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ನನ್ನ ಜೊತೆ ಬನ್ನಿ. ಬಿಸಿ ಬಿಸಿ ಕಾಫಿನಾ? ಹೌದು, ಇದು ಒಂದು ಎಲ್ಲರೂ ಅನ್ಕೋಬಹುದು ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಹೆಂಗ್ ಮಾಡ್ತೀರಾ ಅಂತ. ಮಾಡಿ ತೋರಿಸ್ತೀನಿ ಬನ್ನಿ. ಕಾಫಿ ಹೆಂಗ್ ಮಾಡ್ತೀರಾ? ಕಾಫಿಗೆ ಬೇಕಾಗಿರೋದು 3 ಜನ ಇದ್ದೀವಿ, 3 ಗ್ಲಾಸ್ ನಾನು ತಗೋತೀನಿ. ಇದು ಹಾಲು ಕಾಯ್ಸಕ್ಕ? ಹಾಲು ಕಾಯಿಸಪ್ಪ. ಹಾಲು ಕಾಯ್ಸಕ್ಕೆ ಎಲ್ಲಿದೆ? ಇಲ್ಲಿ. ಸೊ ನಾವಿಬ್ಬರೇ ಇರೋದ್ರಿಂದ ಇಷ್ಟು ಸಾಕು, ಇಷ್ಟೇ ಸಾಕು. ಬನ್ನಿ. ಬ್ರೂ ಇದೆ, ಇದಿದೆ, ಮತ್ತೆ ಲೋಟ ಇದೆ, ಚಮಚ ಇದೆ, ಚಿಕ್ಕದಾಗಿ ಒಂದು ಪಾತ್ರೆ ಇದೆ. ಹಾಲು ನೀವು ಕೇಳಬೇಕು ಎಲ್ಲಿದೆ ಅಂತ. ಹಾಲು ಎಲ್ಲಿದೆ? ಬನ್ನಿ. ನನಗೆ ಮ್ಯಾಂಚೋ ಸೂಪ್ ಬೇಕಿತ್ತು, ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಹೆಲ್ಪ್ಗೆ ನನ್ನ ಹಿರಿಯ ಕಲಾವಿದರಾದ KH ಅವ್ರ ಹೆಲ್ಪ್ ತಗೋತೀನಿ. ದಯಮಾಡಿ ಇಳ್ಕೊಳ್ಳಿ. ಹಾಲು ಕರಿಬೇಕು. ಬನ್ನಿ, 1 ನಿಮಿಷ ಇಳ್ಕೊಳ್ಳಿ ಸ್ವಾಮಿ. ಹಾಲು ಕರಿಬೇಕು. ಇಲ್ಲಿ ಹಸುವಿಂದ ಹಾಲು ಸಿಕ್ಕಿದೆ, ಹಾಲು ಕರ್ದಾಯ್ತು, ಕಾಫಿ ಪುಡಿ ರೆಡಿ ಇದೆ, ಲೋಟ ರೆಡಿ ಇದೆ, ಇನ್ನೇನು ಕಾಯಿಸ್ಬೇಕಷ್ಟೇ. ಇಲ್ಲೇ ಐತಲ್ಲ ಸ್ಟವ್. ಕದ್ರಾ ನೀವು ಇಷ್ಟು ಬೇಗ ಮಾಡ್ಬಿಟ್ರಿ? ಕಾಫಿ ಪೌಡ್ರೇ ಹಾಕ್ಲಿಲ್ಲ ನೀವು? ಅದು ಇನ್ಸ್ಟೆಂಟು ಸಾಕು. ಕಾಫಿ ಪೌಡ್ರ್ ಅಂತಂದರೆ ಚಿಯರ್ಸ್ ಹೊಡೀರಿ. ಚಿಯರ್ಸ್. ಆಯ್ತಾ? ಅದ್ಭುತ. ತೊಳೆದಿಟ್ಟು ಹೋಗ್ಬೇಕಂತೆ. ಇದು ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ಎಲ್ಲಿದೆ? ಅಲ್ಲ, ಅಲ್ಲಿ ವಾಶ್ ಇದು ಪೌಡ್ರ್. ಕಾಫಿ ಕುಡಿದ್ವಿ ಮಾಡ್ಕೊಂಡು ಎಲ್ಲ ಗೈಡ್ ಮಾಡ್ತಾರಲ್ಲ ಅವರು. ಕಾಫಿ ಕುಡ್ದಾಯ್ತಲ್ವ, ನೀವು ತೊಳೆದಿಟ್ಬಿಟ್ಟು ಹೋಗಿ ಅಂತವ್ರೆ. ನಮಗೆ ಸಿಕ್ಕಿದೆ ಪಾತ್ರೆ ತೊಳೆದು ಕೊಟ್ಬಿಡೋಣ. ತೊಳೆದಾಯ್ತು, ಬನ್ನಿ ಇಟ್ಬಿಡೋಣ. ಆಯಾ ಸಾಮಾನು ಎಲ್ಲಿ ಇಟ್ಬಿಡೋಣ. ಆಯ್ತು, ಆ ಥರ ತಗೊಂಡಿದ್ದ ಸಾಮಾನುಗಳನ್ನ ವಾಪಸ್ ಅಲ್ಲಲ್ಲೇ ಇಡ್ತೀವಿ. ನಾವು ಹಂಗೆ ಮಾಡಲ್ಲ. ಬ್ರಷೇ ಮಾಡಿಲ್ಲ. ಪೇಸ್ಟ್ ಎಲ್ಲಿದೆ? ಇಲ್ಲೇ ಇರುತ್ತೆ, ಇಲ್ಲೇ. ಪೇಸ್ಟ್ ಮನೆ ಸ್ವಲ್ಪ ವಿಶಾಲ, ನಾವು ಯಾವ್ದು ಬೇಕಿದ್ರು ತಗೋಬಹುದು. ನಾನು ಸ್ವಲ್ಪ ಹಳೆ ವ್ಯಕ್ತಿ ಆಗಿರೋದ್ರಿಂದ ಪೌಡ್ರ್ ಯೂಸ್ ಮಾಡ್ಕೊತೀನಿ. ಸಾಕಾ? ನಮ್ಮ ಮನೆ ಸ್ವಲ್ಪ ವಿಶಾಲ. ನಾವು ಮೈಸೂರು ಸ್ಯಾಂಡಲ್ ಬೇಕು. ಮೈಸೂರು ಸ್ಯಾಂಡಲ್ ಇಲ್ಲಿ ಇದಾವ. ಸ್ಯಾಂಡಲ್ ಸ್ಮೆಲ್ ಬರಬೇಕು. ಇವಾಗ ನಾವು ಬೆಳಗ್ಗೆ ತಿಂಡಿ ಮಾಡಬೇಕು. ತಿಂಡಿನಾ? ಅಯ್ಯೋ, ಒಂದು ಕೆಲಸ ಆದ್ಮೇಲೆ ಒಂದು ಕೆಲಸ ನಡೀತಾನೆ ಇರುತ್ತೆ. ಇವಾಗ ಇದಾಯ್ತು, ಸ್ವಲ್ಪ ದೇವ್ರಿಗೆ ಪೂಜೆ ಮಾಡ್ಬಿಡ್ತೀನಿ. ದೇವ್ರ ಪೂಜೆ? ಫೋಟೋ ಎಲ್ರಿ? ಇಲ್ಲಿ ಸ್ವಾಮಿ, ಗಣಪತಿ ದೇವರು, ಗಣೇಶ. ಆಯ್ತು, ಹಿಂಗೆ ಬಲಗಡೆಯಿಂದ ಎಡಕ್ಕೆ ಬರಬೇಕು. ಓಕೆ. ಇದು ಮಂಗಳಾರತಿ ಕೊಡ್ತೀನಿ, ತಗೊಂಡೋಗಿ ಇಲ್ಲ ಅಂತ ಹೇಳ್ಬೇಡಿ. ಮಂಗಳಾರತಿ ನಮ್ಮ ಆಡಿಯನ್ಸ್ಗೂ ಒಳ್ಳೆ ಬುದ್ಧಿ ಬರಲಿ. ಜಸ್ಟ್ ಹೋಗಿರೋ ಆಡಿಯನ್ಸ್ಗಳಿಗೆ ಕುಂಕುಮ ಒಂದು ಇಟ್ಬಿಡೋಣ. ಕುಂಕುಮ, ಅರಿಶಿಣ ನಿಮಗೂ ಒಂದು ಸಾಕು. ಇವಾಗ ಆಯ್ತು ಫ್ರೆಂಡ್ಸ್, ಕಾಫಿ ಆಯಿತು, ಹಲ್ಲು ಉಜ್ಜಾಯಿತು, ಮುಖ ತೊಳೆದಾಯಿತು. ಹೆಂಗಿತ್ತು ಗುರುಜಿ ಕಾಫಿ? ಸಖತ್ತಾಗಿತ್ತು. ಸೂಪರ್ ಅಲ್ವಾ? ಸಖತ್ತಾಗಿತ್ತು. ಫಸ್ಟ್ ಟೈಮ್ ಈ ಥರ ಸೂಪರ್ ಮಾರ್ಕೆಟಲ್ಲಿ ಕಾಫಿ ಕುಡ್ದಿದ್ದು ನಾನು. ಹೌದು, ಅದು ಆ್ಯಂಟೋ ಕಾಫಿ ಸಖತ್ತಾಗಿತ್ತು. ಹೌದು ಫ್ರೆಂಡ್ಸ್, ನೀವು ನೋಡಿದ್ದೀರಾ ಸಿಂಪಲ್ ಆಗಿ ಕಾಫಿ ಮಾಡುವ ವಿಧಾನ. ಇದನ್ನ ನೀವು ಯಾವಾಗಾದರೂ ಸೂಪರ್ ಮಾರ್ಕೆಟ್ ಬಂದರೆ ನಾಚಿಕೆ ಇಲ್ಲದೆ ಮಾಡಿ ಕುಡೀರಿ. ಹಾಲು ಕರೆದು ಕಾಫಿ ಕುಡಿದು ದೇವ್ರ ಪೂಜೆ ಮಾಡಿ ಬೆಳಗ್ಗೆ ತಿಂಡಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಸಾಕು ಅಂತ ಬಂದ್ಬಿಟ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ತಿಂಡಿ ಊಟ ಮಾಡಿ ಸ್ವಲ್ಪ ಸ್ನಾನನೂ ಮಾಡ್ಕೋತೀವಿ. ಪಾತ್ರೆನೂ ತೊಳೆದಿಟ್ಬಿಟ್ಟು ಬಂದ್ವಿ ಕಾಫಿ ಮಾಡಿ. ಅದು ಮುಖ್ಯ ಫ್ರೆಂಡ್ಸ್. ನೀವು ಕಾಫಿ ಮಾಡೋದು ಮುಖ್ಯ ಅಲ್ಲ, ಪಾತ್ರೆ ತೊಳೆದಿಡೋದು ಅದು ಮುಖ್ಯ. ಎಸ್.
ನಮ್ಗೆ ಇನ್ನೊಂಚೂರು ಹಾಲು ನಮ್ಮ ಹಸು ಜಾಸ್ತಿ ಕೊಟ್ಟಿದ್ರೆ ಪಾಪ ಅಲ್ಲಿರೋರ್ಗೆಲ್ರು ನಾವು ಕಾಫಿ ಕೊಡ್ಬೋದಾಗಿತ್ತು. ಕೆಲಸ ಮಾಡೋರ್ಗೆಲ್ರಿಗೂ ಕೊಡ್ಬೋದಾಗಿತ್ತು. ಅವರು ಇಷ್ಟಪಟ್ಟಿದ್ರು, ಕಮ್ಮಿ ಇದ್ದಿದ್ದಕ್ಕೆ ನಾವು ಮಾತ್ರ ಕುಡಿದ್ವಿ. ಹೌದು, ನಮ್ಮ ಹಸು ಅಷ್ಟೇ ಕೊಡೋದು ಹಾಲು. ಹಾಗಾಗಿ ಕೊನೆಯದಾಗಿ ಈ ಥರ ಇನ್ನಷ್ಟು ವಿಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.